ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಮಿಳಿನಿಂದ ಕನ್ನಡಕ್ಕೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದರ ಬಗ್ಗೆ 3-4 ಪಾರ್ಟ್ಗಳಲ್ಲಿ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ತೆಲುಗುನಿಂದ ಕನ್ನಡಕ್ಕೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಗೆಳೆಯರೇ, ತೆಲುಗುನಿಂದ ಕನ್ನಡಕ್ಕೆ ಟೋಟಲ್ ಆಗಿ 122 ಸಿನಿಮಾಗಳು ರೀಮೇಕ್ ಆಗಿರ್ತವೆ. ಹಾಗಾಗಿ 2 ಪಾರ್ಟ್ಗಳಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಇದು ಮೊದಲ ಪಾರ್ಟ್ ಆಗಿರುತ್ತೆ. ಏನಿವನು ಬರೀ ಬೇರೆ ಭಾಷೆಯಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾನಲ್ಲ, ಕನ್ನಡದಿಂದ ಬೇರೆ ಭಾಷೆಗಳಿಗೆ ಯಾವ ಸಿನಿಮಾನು ರೀಮೇಕೇ ಆಗಿಲ್ವಾ, ಇವ್ನು ಯಾಕೆ ಆ ಥರದ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಅಂತ ಕೆಲವರು ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಕೆಲವರು ನಾನೊಬ್ಬ ಕನ್ನಡ ಸಿನಿಮಾಗಳ ವಿರೋಧಿ, ಬೇರೆ ಭಾಷೆಯವನು ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ನಾನು ಒಬ್ಬ ಕನ್ನಡಿಗನೇ, ನಮ್ಮ ಊರು ಕೊಳ್ಳೇಗಾಲ. ಮೊದಲು ಕನ್ನಡ ರೀಮೇಕ್ ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡಿ ಆನಂತರ ಕನ್ನಡದಿಂದ ಬೇರೆ ಭಾಷೆಗಳಿಗೆ ರೀಮೇಕ್ ಆದ ಸಿನಿಮಾಗಳ ಲೀಸ್ಟ್ ಮಾಡೋಣ ಅಂತ ಭಾವಿಸಿದ್ದೆ ಅಷ್ಟೇ. ಮುಂದೆ ಆ ವಿಡಿಯೋಗಳು ಕೂಡ ಬರ್ತವೆ, ಅಲ್ಲಿ ತನಕ ಕಾಯಿರಿ, ನನಗೆ ಬೆಂಬಲ ಕೊಡಿ ಅಂತ ಹೇಳ್ತೀನಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಆದ್ಯ, ಇದು 2020ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ಕ್ಷಣಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಭಿಮನ್ಯು, ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅಂಕುಶಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಐಶ್ವರ್ಯ, ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮನ್ಮಥುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಜಯ್, ಇದು ಕೂಡ 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಒಕ್ಕಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಆನಂದ, ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಆನಂದಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಂತೂ ಇಂತೂ ಪ್ರೀತಿ ಬಂತು, ಇದು 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆದವರಿ ಮಟಲಕು ಅರ್ಥಲೇ ವೆರುಳೆ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅನು, ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅನಸೂಯ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಆಂಟಿ ಪ್ರಿನ್ಸೆ, ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆಂಟಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬದುಕುವ ದಾರಿ, ಇದು 1966ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬ್ರಟುಕು ತೆರವು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬಹಳ ಚೆನ್ನಾಗಿದೆ, ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಾಲಾ ಬಾಗುಂದಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬಲರಾಮ, ಇದು 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಎರ್ರಾ ಮಂದಾರಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೆಳ್ಳಿ ಮೋಡಗಳು, ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೀತಾರಾಮಯ್ಯ ಗರಿ ಮನವರಲು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಭದ್ರ, ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರಣಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಭಲೆ ಜೋಡಿ, ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅಲಾ ಮೊದಲೈಂದಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೊಂಬಾಡ್ ಹೆಂಡ್ತಿ, ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಿತ್ರಂ ಭಲಾರೆ ವಿಚಿತ್ರಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೃಂದಾವನ, ಇದು 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬೃಂದಾವನಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬುಲ್ಬುಲ್, ಇದು ಕೂಡ 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಡಾರ್ಲಿಂಗ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಾಲೆಂಜ್ ಗೋಪಿ ಕೃಷ್ಣ, ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆಹಾನ ಪೆಲ್ಲಂಟ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಂದ್ರಲೇಖ, ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪ್ರೇಮ ಕಥಾ ಚಿತ್ರಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಛತ್ರಪತಿ, ಇದು 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಛತ್ರಪತಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚೆಲುವ, ಇದು 1997ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಹಲೋ ಬ್ರದರ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚೆಲುವಿನ ಚಿಲಿಪಿಲಿ, ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕೋಟ ಬಂಗಾರು ಲೋಕಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಿನ್ನದಂತ ಮಗ, ಇದು 1983ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೋಳಿ ಕೊಡುಕುಲ ಅನುಬಂಧಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಿತ್ರ, ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಿತ್ರಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚೋರ ಚಿತ್ತ ಚೋರ, ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅಲ್ಲರಿ ಪ್ರಿಯುಡು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ದಮಯಂತಿ, ಇದು 2019ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಆನಂದೋ ಬ್ರಹ್ಮ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ದುಬೈ ಬಾಬು, ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದುಬೈ ಸೀನು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ, ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಎದುರುಂಟಿ ಮೊಗಡು ಪಕ್ಕಿಂಟಿ ಪೆಲ್ಲಾಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಡಿಬಿಡಿ ಅಳಿಯ, ಇದು 1995ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅಲ್ಲರಿ ಅಲ್ಲುಡು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಡಿಬಿಡಿ ಗಂಡ, ಇದು 1993ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಅಲ್ಲರಿ ಮೊಗಡು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಡಿಬಿಡಿ ಕೃಷ್ಣ, ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೊಮ್ಮೋ ಕಾದಿಡಿ ಸೊಕ್ಕೋ ಕಾದಿಡಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಜ, ಇದು 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಭದ್ರಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಣ, ಇದು 2025ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪ್ಲೇಬ್ಯಾಕ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಂಗಾ ಯಮುನಾ, ಇದು 1997ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶುಭಲಗ್ನಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ.
ಗಿಲ್ಲಿ ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತಮಿಳು ಹಾಗೂ ತೆಲುಗು ಎರಡು ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಿದ್ದ 7 ಬಾರ್ಜಿ ರೈನ್ ನೌ ಕಾಲೋನಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋಲ್ಮಾಲ್ ರಾಧಾಕೃಷ್ಣ ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಲಕ್ಕಿ ಮೊಗಡು ಚತುಸ್ತಾಪು ಪೆಲ್ಲಾಮ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋಪಿ ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮುರಾರಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋವಿಂದ ಗೋವಿಂದ ಇದು 2021ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬ್ರೂಚೆ ವರೆ ಬರುವ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೌರಮ್ಮ ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು నువ్వు నాకు నచ్చావ్ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೃಹಲಕ್ಷ್ಮಿ ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸೀತಾರಾಮಂಟಂ ಗರಿ ಅಭಯ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗುರು ಶಿಷ್ಯರು ಇದು 1981ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪರಮನದಯ್ಯ ಶಿಷ್ಯರು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹರ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಿನ್ನೋಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹಾಸ್ಯರತ್ನ ರಾಮಕೃಷ್ಣ ಇದು 1982ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆನಾಲಿ ರಾಮಕೃಷ್ಣ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹೂ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗು ಹಾಗೂ ತಮಿಳು ಎರಡು ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆಗೆ ಬಂದಿದ್ದ ವಸಂತಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಇದು ಎಂಥ ಪ್ರೇಮವಯ್ಯ ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶುಭೋದಯ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಇಂದಿನ ಭಾರತ ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಟೆ ಭಾರತಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಂಬೂ ಸವಾರಿ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸ್ವಾಮಿ ರಾರಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಜೀವನ ಚಕ್ರ ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಧರ್ಮಾತ್ಮುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಿಂಕೆ ಮರಿ ಇದು 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬಿಂದಾಸ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಂಠೀರವ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸಿಂಹಾದ್ರಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಥೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗೀತಾಂಜಲಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಖೈದಿ ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಖೈದಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಖುಷಿ ಖುಷಿಯಾಗಿ ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗುಂಡೆ ಜಾರಿ ಗಲ್ಲೆಂಟೈಂದೆ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಿಲಾಡಿ ಕಿಟ್ಟಿ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬ್ಲೆಡ್ ಬಾಜಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೃಷ್ಣ ರುಕ್ಕು ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಉಯ್ಯಾಲ ಚಂಪಲಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕುಮಾರಿ 21F ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕುಮಾರಿ 21F ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕುಟುಂಬ ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗ್ಯಾಂಗ್ ಲೀಡರ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಲಕ್ಷ್ಮಣ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತೆಲುಗಿನ ಆತನೊಕ್ಕಡೆ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಲಿಫ್ಟ್ ಕೊಡ್ಲಾ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮೀ ಶ್ರೇಯಾಭಿಲಾಷಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಲವ್ ಸ್ಟೋರಿ ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮರೆ ಚಿತ್ರಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಾಣಿಕ್ಯ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮಿರ್ಚಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಆಗಿರುತ್ತೆ. ಇನ್ನುಳಿದ ತೆಲುಗು ರೀಮೇಕ್ ಸಿನಿಮಾಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ತೆಲುಗಿನಿಂದ ಕನ್ನಡಕ್ಕೆ ರೀಮೇಕ್ ಆದ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.